ಹೆಲೋ ನಮಸ್ತೆ ಎಲ್ಲರಿಗೂ. ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ. ವೆಲ್ಕಮ್ ಟು ಮೈ ಟೆರೆಸ್ ಗಾರ್ಡನ್. ಇವತ್ತು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿರುವಂತಹ ತರಕಾರಿಗಳ ಒಂದು ಚಿಕ್ಕ ಹಾರ್ವೆಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾವು ಬೆಳೆದಿರೋ ತರಕಾರಿನ ನಾವು ಹಾರ್ವೆಸ್ಟ್ ಮಾಡೋದರಲ್ಲಿ ಇರುವಂತಹ ಖುಷಿ ಸ್ವರ್ಗಕ್ಕೂ ಮಿಗಿಲು. ಅದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಮಾತ್ರ ಆ ಮಜಾ ಗೊತ್ತಿರುತ್ತೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹಾರ್ವೆಸ್ಟ್ ಮಾಡುವಾಗ. ನೀವು ಆಲ್ರೆಡಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಪಡವಲಕಾಯಿ ಪರ್ವ ಅಂತ ಎಲ್ಲ. ಅಷ್ಟು ಪಡವಲಕಾಯಿ ಆಲ್ಮೋಸ್ಟ್ ಒಂದು 20 to 25 kg ಪಡವಲಕಾಯಿನ ನಾವು ಈ ಬಳ್ಳಿಯಲ್ಲಿ ಹಾರ್ವೆಸ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 3 ಬಳ್ಳಿ ಇದೆ. ಆ 3 ಬಳ್ಳಿಲಿ ನಾವೊಂದು 20 to 25 kg ಪಡವಲಕಾಯಿನ ಹಾರ್ವೆಸ್ಟ್ ಮಾಡಿರಬಹುದು. ಸ್ಟಿಲ್ ಹಾರ್ವೆಸ್ಟ್ ಮಾಡ್ತಾನೆ ಇದ್ದೀವಿ ಕೂಡ. ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು 1 ವರ್ಷ ತನಕ ಆ ಬಳ್ಳಿಗಳು ಬರ್ತವೇನೋಪ್ಪ. ಈ 7 to 8 months ಆಯ್ತು ಈಗ. ನೋಡಿ, ಇಷ್ಟು ಪಡವಲಕಾಯಿಯನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಈ ಮುಂಚೆನೂ ತಿಳಿಸಿರೋ ಹಾಗೆ ಇವೆಲ್ಲದಕ್ಕೂ ನಾನು ಬಳಸ್ತಾ ಇರೋದು ಆರ್ಗ್ಯಾನಿಕ್ ಕಂಪೋಸ್ಟ್, ಎರೆಹುಳು ಗೊಬ್ಬರ ಬಿಟ್ಟರೆ ನಮ್ಮ ಲಿಕ್ವಿಡ್ ಫರ್ಟಿಲೈಸರ್ಗಳು ಅಷ್ಟೇ. ಈ ಮಳೆಗಾಲದಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ ಏನೂ ಕೊಡ್ತಾ ಇಲ್ಲ, ಜಸ್ಟ್ ಸಾಲಿಡ್ ಕಾಂಪೋಸ್ಟ್ ಅಷ್ಟೇ. ಆಮೇಲೆ ಇದು ಅಲಸಂದೆಕಾಯಿ ಬರುತ್ತಲ್ಲ, ಅದು ಕಾಳು ಮಾತ್ರ ಬಿಡಿಸಿ ಹಾಕ್ತೀವಲ್ಲ ಆ ಥರದ್ದು. ಆ್ಯಕ್ಚುಲಾಗಿ ನಾನು ಈ ಸೀಡ್ಸನ್ನು ಎಲ್ಲೂ ಖರೀದಿ ಮಾಡಲಿಲ್ಲ. ನಾನು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಿಳಿ ಅಲಸಂದೆ ಕಾಳು ಇದೆಯಲ್ಲ, ಅದನ್ನು ಜಸ್ಟ್ ಪಾಟಲ್ಲಿ ಹಾಕಿದ್ದೆ. ಅದರಲ್ಲೇ ಇದು ಕಾಯಿ ಆಗಿರೋದು. ಅದು ಆಗ್ತಾ ಇರುತ್ತೆ. ಅವಾಗ ಒಂದೇ ಒಂದು ಬಳ್ಳಿ ಇದೆ, ಜಸ್ಟ್ ಟ್ರೈ ಮಾಡಿದೆ ನೋಡೋಣ ಗಿಡ ಬರುತ್ತಾ ಅಂತ ಹಾಕಿದ್ದೆ. ಒಂದೇ ಒಂದು ಬಳ್ಳಿ ಇದೆ. ಹಾಗಾಗಿ ಅಲ್ಲಲ್ಲೂ ಒಂದೊಂದು 4 ಕಾಯಿಗಳು ಆಗಾಗ ಬಿಡ್ತಾ ಇರುತ್ತೆ. ಹೇಗಿದ್ದರೂ ಅದ್ರ ಡ್ರೈದ್ ಸೀಡ್ಸ್ನ ಬಳಸೋದಲ್ವಾ, ಕುಯ್ದುಬಿಟ್ಟು ಒಂದೇ ಸರ್ತಿ ಅದನ್ನು ಸಾಂಬಾರಿಗೆ ಬಳಸ್ತೀನಿ. ಇದು ಬೀನ್ಸು. ಇದು ಅಷ್ಟೇ, ತರಕಾರಿ ತಂದಾಗ ಅದರಲ್ಲಿ ಜಾಸ್ತಿ ಹಣ್ಣಾಗಿದ್ದಂತಹ ಒಂದು ಬೀನ್ಸ್ ಇತ್ತು. ಅದನ್ನು ನಾನು ಎಸೆಯೋದಿಲ್ಲ. ಈ ಬೀನ್ಸ್ ಆಗಲಿ ಅವರೆಕಾಯಿ ಆಗಲಿ ಇದೆಲ್ಲ ಅಷ್ಟೇ ಎಸೆಯೋದಿಲ್ಲ. ಅದನ್ನು ತೊಗೊಬಂದು ತೊಟ್ಟಿನಲ್ಲಿ ಮಣ್ಣಲ್ಲಿ ಹಾಕ್ತೀನಿ. ಅದು ಚಿಗ್ರಿ 4 ಕಾಯಿ ಬಿಡುತ್ತೆ. ನನಗೆ ಅದೇ ಹೆಚ್ಚು. ಯಾಕಂದರೆ ಎಸೆಯೋ ಒಂದು ವಸ್ತುವಿನಿಂದ ನಾವು ಅಷ್ಟು ಬೆಳೆದಿದ್ದೀವಲ್ಲ, ಅದೇ ಖುಷಿ ನನಗೆ. ಆ್ಯಂಡ್ ಈ ಅಮರಾಂತದ್ದು ಒಂದು ಸ್ಟೋರಿ ಏನು ಗೊತ್ತಾ, ನಾನು ಆನ್ಲೈನಲ್ಲಿ ಅಮರಾಂತು ಸೊಪ್ಪು ತರಿಸಿದಾಗ, ಅಂದರೆ ಹರವೆ ಸೊಪ್ಪು ತರಿಸಿದಾಗ ಅದರಲ್ಲಿ ಕೆಲವೊಂದಿಷ್ಟು ಬೆಳೆದು ಹೋಗಿತ್ತು. ಅದರ ಸೀಡ್ಸನ್ನು ನಾನು ತೊಟ್ಟಿನಲ್ಲಿ ಹಾಕಿದ್ದೆ. ಅದೇ ಗಿಡ ಬೆಳೆದ್ಬಿಟ್ಟು ಅದು ಎಷ್ಟು ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ. ಹಾಗೆಯೇ ನಾನು ಸೀಡ್ಸ್ ಬ್ಯಾಸ್ಕೆಟಲ್ಲಿ ಕೂಡ ಸೀಡ್ಸ್ನ ತರಿಸಿದ್ದೀನಿ. ಬಟ್ ಇದು ತುಂಬ ಹಳೆ ಗಿಡ. ಇದು ಆ ರೀತಿ ಬೆಳೆದಿರೋದು. ನೀವು ಅಷ್ಟೇ 1-2 ಪಾಟಲ್ಲಿ ಈ ರೀತಿ ಬೆಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಸಿಗತ್ತೆ ಇವುಗಳನ್ನು ಬೆಳೆಯೋದ್ರಲ್ಲಿ. ಅದರಲ್ಲೂ ಆರ್ಗ್ಯಾನಿಕ್ಕಾಗಿ ನಾವು ಬೆಳೆದು ನಾವು ಹಾರ್ವೆಸ್ಟ್ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ. ಓಕೆ, ನೀವು ನೋಡ್ತಾ ಇದ್ದೀರಾ ಸೊಪ್ಪು. ಅದಾದಮೇಲೆ ಇವಾಗ ಬದನೆಕಾಯಿ. ಪ್ರೆಸೆಂಟಾಗಿ ನಮ್ಮ ತೊಟ್ಟಿನಲ್ಲಿ ಬದನೆಕಾಯಿ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ. ಇದು ಸ್ವಲ್ಪ ಹಳೆ ವಿಡಿಯೋ, ಹಾಗಾಗಿ ಬದನೆಕಾಯಿ ಎಲ್ಲ ಇದೆ. ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಹೂವು ಮತ್ತು ತರಕಾರಿ ಎರಡನ್ನೂ ಕೂಡ ಟೆರೆಸ್ ಗಾರ್ಡನಲ್ಲಿ ಬೆಳಿತೀವಿ. ಈ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನೇನು ಕೃಷಿಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥದ್ದೇನಿಲ್ಲ. ನಾನು ಕಲಿತಾ ಇರ್ತೀನಿ. ನಾನು ಕಲ್ತಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಯಾವುದೇ ರೀತಿ ಗಾರ್ಡನ್ ವಿಡಿಯೋಗಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡಿ. ತುಂಬ ವಿಡಿಯೋಗಳಿದೆ. ಇದು ಆನ್ಲೈನಲ್ಲಿ ತರಿಸಿದ್ದಂಥ ಅಮರಂತು ಸೀಡ್ಸಿಂದ ಬೆಳೆದಿರೋವಂಥದ್ದು. ಅದನ್ನು ಹಾರ್ವೆಸ್ಟ್ ಮಾಡಿಲ್ಲ. ಇದು ಕರಿಬೇವಿನ ಗಿಡ. ಇದನ್ನು ನಾನು ಸೀಡ್ಸಿಂದ ಗ್ರೋ ಮಾಡಿರೋದು. ಊರಿಂದ ಕರಿಬೇವಿನ ಬೀಜನ ತಂದು ಅದರಿಂದ ಬೆಳೆದಿರುವಂಥದ್ದು. ಇದ್ರ ಬಗ್ಗೆ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಇದೆ, ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ಇದು ಮೂಲಂಗಿ. ತುಂಬ ಚಿಕ್ಕದಿತ್ತು, ಸಲಾಡ್ ಮಾಡೋದಕ್ಕೋಸ್ಕರ ಹಾರ್ವೆಸ್ಟ್ ಮಾಡಿದೆ. ಬೆಳೆದಿರ್ಬೋದೇನೋ ಅಂದ್ಕೊಂಡು ಹಾರ್ವೆಸ್ಟ್ ಮಾಡಿದ್ವಿ, ಆದರೆ ಅದು ಬೆಳೆದಿರಲಿಲ್ಲ. ಓಕೆ, ಅದನ್ನು ಹಾಗೇ ಸಲಾಡ್ ಮಾಡೋಣ ಅಂದ್ಕೊಂಡು ಬಳಸ್ಕೊಂಡ್ವಿ. ಇವತ್ತು ನಾನು ಒಟ್ಟು ಇಷ್ಟು ತರಕಾರಿಗಳನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಹಾರ್ವೆಸ್ಟು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಆದರೆ ಅದ್ರ ಕೂಡ ಖುಷಿ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಸ್ಟ್ರೆಸ್ ಬಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲೋ ಪಾರ್ಕಲ್ಲಿ ಹೋಗಿ ನಗ್ತಾ ಕೂರಬೇಕಾಗಿರೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲೇ ನಮ್ಮ ಮನೆ ಸುತ್ತಲೇ 1-2 ಗಿಡಗಳನ್ನು ಬೆಳೆಸ್ಕೊಂಡ್ರೆ ಅದು ಹೂ ಬಿಡುವಾಗ, ಆ ಹೂ ಕಾಯಿ ಆಗುವಾಗ, ಅದು ಹೊಸ ಚಿಗುರು ಬಂದಾಗ ಅದನ್ನು ಅಬ್ಸರ್ವ್ ಮಾಡೋದ್ರಲ್ಲಿ ಇದೆಯಲ್ಲ ಖುಷಿ,
ಅದು ಎಕ್ಸ್ಟ್ರಾರ್ಡಿನರಿ. ಎಕ್ಸ್‌ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಒಂದು ಟೀ ಕಪ್ ಹಿಡ್ಕೊಂಡು ಥಂಡಿ ಗಾಳಿನಲ್ಲಿ ಆ ಗಿಡಗಳನ್ನು ನೋಡಿಕೊಂಡು ವಾಹ್! ಅನ್ಎಕ್ಸ್‌ಪ್ಲೇನಬಲ್. ಓಕೆ, ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ. ಆವಾಗವಾಗ ವೀಕಲ್ಲಿ ಒಂದು ಸರ್ತಿ ಆದ್ರೂ ನಾವು ಬೆಳೆದಿರುವಂತಹ ತರಕಾರಿಗಳನ್ನು ನಮ್ಮ ಅಡುಗೆಯಲ್ಲಿ ಬಳಸೋಣ. ಸಾಧ್ಯವಾದಷ್ಟು ಕೆಮಿಕಲ್ ಫ್ರೀ ಆಗಿರುವ ಆಹಾರವನ್ನು ನಮ್ಮ ಅಡುಗೆಯಲ್ಲಿ ಬಳಸೋಣ. ಕ್ವಾಲಿಟಿ ಆಫ್ ಲೈಫ್ನ ಲೀಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.